ನಿಮ್ಮ ಏಜ್ ಏನೇ ಇದ್ರೂ 50 ಒಳಗೆ ಬರುತ್ತೆ ನೋಡಿ ಎಲ್ಲರೂ. ನಮ್ಮ ವ್ಯೂ ಪಾಯಿಂಟ್ ಇದು ಏನಕ್ಕೆ ಕೊಟ್ಟಿದ್ದೀರ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಲ್ಲಿ ನೋಡಿದ್ರೆ ನೋಡಬೇಕಾಗಿರೋಂಥ ಒಂದು ಹರಿಹರ ಫೋರ್ಟ್ ಬೆಟ್ಟ. ಇವಾಗ ನಾವಿದ್ವಿ ಹರಿಹರ ಫೋರ್ಟ್ 80 ಡಿಗ್ರಿ ಕ್ಲೈಂಬಿಂಗ್ ಮಾಡೋಂಥ ಒಂದು ಬೆಟ್ಟ. ನಿಮ್ಮ ಏಜ್ ಏನೇ ಇದ್ರೂ 50 ಒಳಗೆ ಬಂದು ಈ ಜಾಗನೆಲ್ಲ ನೋಡ್ಕೊಂಬಿಡಿ. ಆಮೇಲೆ ಹತ್ತೋದು ತುಂಬ ಕಷ್ಟ ಆಗುತ್ತೆ. ಇವಾಗ ರೀಚ್ ಆಗ್ತಾಯಿದ್ದೀವಿ. ಇಲ್ಲಿನ ಎಂಟ್ರೆನ್ಸ್ ಬಾಗಿಲು. ಬನ್ನಿ ಮುಂದೆ ಹೇಗಿದೆ ವ್ಯೂ ಪಾಯಿಂಟು ಎಲ್ಲ ನೋಡೋಣ. ವಾ, ನಮ್ಮ ಹನುಮಂತ ಇರಲಿ ಹೋಗಪ್ಪ ನಿನ್ನ ಸೈಡ್ಗೆ. ಹಬ್ಬ ಹೇಗಿದೆ ವ್ಯೂ ಪಾಯಿಂಟ್, ವ್ಯೂಸ್ ಸಕ್ಕತ್ತಾಗಿದೆ. ಹರಿಹರ ಫೋರ್ಟು ತುಂಬಾ ಸಕ್ಕತ್ತಾಗಿದೆ. ಕಾರ್ಗಳು ನಿಂತಿದೆಯಲ್ಲ ಅಲ್ಲಿ ಪಾರ್ಕ್ ಮಾಡಿ 2-2.5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಿಕೊಂಡು ಮೇಲೆ ಹತ್ತಬೇಕಾಗುತ್ತೆ. ಒಂದು 80 ಸ್ಟೆಪ್ ಇದೆ. ಅದಾದಮೇಲೆ ಈ ಥರ ಬರುತ್ತೆ ನೋಡಿ ಎಲ್ಲರೂ. ನಮ್ಮ ವ್ಯೂ ಪಾಯಿಂಟ್ ಬಂತು. ನಾವು ಇದರಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಆ ವ್ಯೂ ಪಾಯಿಂಟು. ಇದು ಏನಕ್ಕೆ ಕೊಟ್ಟಿದ್ದೀರ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಲ್ಲಿ ನೋಡಿದ್ರೆ ಏನೋ ಒಂದು ವಿಷಯ ಕಾಣಿಸುತ್ತೆ ಅಂತ ಅನ್ಕೋತಾ ಇದ್ದೀನಿ. ಬಟ್ ನನಗಂತೂ ಏನು ಕಾಣಿಸ್ತಾ ಇಲ್ಲ. ನೋಡೋಣ ಏನಾದರೂ ಇರುತ್ತೆ ಅಲ್ಲಿ. ಈ ಥರ ಒಂದು ಸ್ಟ್ರಕ್ಚರ್ ಮಾಡಿದ್ದಾರೆ ಅಂದರೆ ಮೋಸ್ಟ್ಲಿ ಬೆಟ್ಟದಿಂದ ಯಾರನ್ನಾರು ನೋಡೋಕ್ಕೋ ಏನಂತ ಗೊತ್ತಾಗ್ತಾಯಿಲ್ಲ. ನೆಕ್ಸ್ಟ್ ಹಾಗೆ ಮುಂದೆ ಹೋದರೆ ಹಬ್ಬ. ಇವತ್ತು ಮೈಸೂರು ಟು ಜಮ್ಮು ಕಾಶ್ಮೀರ 3ನೇ ದಿನ ಬೆಳಿಗ್ಗೆ ನಾವಿದ್ದೀವಿ ಹರಿಹರ ಫೋರ್ಟು. ಹಬ್ಬ ಇಲ್ಲಿಂದ ಬಿದ್ದರೆ ಏನು ಬೇರ್ಪಡಿಸೋ ಸಿಗೋಲ್ಲ, ಸಾಕಾಗಿದೆ. ನೋಡೋಣ ಮುಂದೆ ಹೇಗೆ ಹತ್ತಾ ಇದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತ. ಹಬ್ಬ ಸೂಪರ್. ಇಲ್ಲಿ ಸ್ಟೆಪ್ಸ್ ಎಲ್ಲ ತುಂಬ ದೊಡ್ಡದಾಗಿ ಇದೆ, ಚೆನ್ನಾಗಿದೆ ವ್ಯೂಸ್. ಹಬ್ಬ ಜೀವನದಲ್ಲಿ ಒಂದು ಸತಿನಾದರೂ ನೋಡಬೇಕಾಗಿರೋಂಥ ಒಂದು ಹರಿಹರ ಫೋರ್ಟ್ ಬೆಟ್ಟ ಚೆನ್ನಾಗಿದೆ. ನೀವು ಆದರೆ ಟ್ರೈ ಮಾಡಿ, ಬನ್ನಿ, ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು. ಸಾಯಂಕಾಲ ಒಂದು ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ. ಬಾಯ್.